In this session, nationalism, we are going with deal nationalism, home rule movement, introduction and permanent leaders. ಅಂದ್ರೆ ಹೋಮ್ ರೂಲ್ ಚಳುವಳಿಯ ಪೀಠಿಕೆ ಮತ್ತು ಅದರಲ್ಲಿ ಬರತಕ್ಕಂತಹ ಮುಖ್ಯವಾದಂತಹ ನಾಯಕರುಗಳು. ಪ್ರೋಗ್ರಾಮ್ ಆಫ್ ದ ಲೀಗ್ ಅಂದ್ರೆ ಲೀಗಿನ ಒಂದು ಕಾರ್ಯಕ್ರಮಗಳು, ಹೋಮ್ ರೂಲ್ ಲೀಗಿನ ಕಾರ್ಯಕ್ರಮಗಳು. ರೋಲ್ ಆಫ್ ತಿಲಕ್ ಅಂದ್ರೆ ತಿಲಕರ ಒಂದು ಪಾತ್ರ. ರೋಲ್ ಆಫ್ ಬೆಸೆಂಟ್ ಅಂದ್ರೆ ಹೋಮ್ ರೂಲ್ ಲೀಗಿನಲ್ಲಿ ನಿಬೆಸೆಂಟ್ ಅವರ ಒಂದು ಪಾತ್ರ ಏನು ಮತ್ತು ಪಾತ್ರ. ಇಟ್ಸ್ ಫಾಲೌಟ್. ಇಂಟ್ರೊಡಕ್ಷನ್ ಅಂಡ್ ಪರ್ಮನೆಂಟ್ ಲೀಡರ್ಸ್ ಅಂದ್ರೆ ಪೀಠಿಕೆ ಮತ್ತು ಅದರ ನಾಯಕರುಗಳು. ಹೋಮ್ ರೂಲ್ ಮೂವ್ಮೆಂಟ್ ವಾಸ್ ಮೂವ್ಮೆಂಟ್ ಫಾರ್ ಸೆಲ್ಫ್ ಗವರ್ನಮೆಂಟ್ ಅಂದ್ರೆ ಹೋಮ್ ರೂಲ್ ಚಳುವಳಿ ಅನ್ನುವಂಥದ್ದು ಏನಾಗ್ತದೆ, ಅದು ಆರಂಭ ಆಗಿದ್ದು ಯಾಕೆ ಅಂದ್ರೆ ಸೆಲ್ಫ್ ಗವರ್ನಮೆಂಟ್ ಅಂದ್ರೆ ಸ್ವಯಂ ಸರ್ಕಾರವನ್ನ ಹೊಂದುವಂತಹ ಒಂದು ಚಳುವಳಿ. ದ ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ವಾಸ್ ಆನ್ ಲೈನ್ಸ್ ಆಫ್ ದ ಐರಿಷ್ ಹೋಮ್ ರೂಲ್ ಲೀಗ್ ಅಂದ್ರೆ ಐರಿಷ್ ನಲ್ಲಿ ಆರಂಭವಾದಂತಹ ಈ ಹೋಮ್ ರೂಲ್ ಚಳುವಳಿ ಏನಿದೆ, ಸೊ ಅದರ ಒಂದು ಮರುರೂಪ. ಸೊ ಈ ಒಂದು ಭಾರತದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ಈ ಒಂದು ಲೀಗಿಂದು ಅಂದ್ರೆ ಐರಿಷ್ ನಲ್ಲಿ ಹೋಮ್ ರೂಲ್ ಚಳುವಳಿ ಅನ್ನುವಂಥದ್ದು ಏನಾಗ್ತಾ ಇತ್ತು, ಲೀಗ್ ಏನಿತ್ತು ಅದರ ಒಂದು ಪಾತ್ರವನ್ನ ನಾವು ಇಲ್ಲಿ ಭಾರತದಲ್ಲಿ ಕಾಣ್ತೀವಿ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಮೂವ್ಮೆಂಟ್ ವಾಸ್ ಟು ಡಿಮ್ಯಾಂಡ್ ಸೆಲ್ಫ್ ಗವರ್ನಮೆಂಟ್ ಆರ್ ಹೋಮ್ ರೂಲ್ ಫಾರ್ ಆಲ್ ಇಂಡಿಯಾ ವಿತ್ ಇನ್ ದ ಬ್ರಿಟಿಷ್ ಕಾಮನ್ವೆಲ್ತ್. ಅಂದ್ರೆ ಹೋಮ್ ರೂಲ್ ಚಳುವಳಿಯ ಮುಖ್ಯವಾದಂತ ಉದ್ದೇಶ ಅಥವಾ ಗುರಿ ಏನಪ್ಪಾ ಅಂದ್ರೆ, ಅದರ ಬೇಡಿಕೆ ಏನು ಅಂದ್ರೆ ಸ್ವಯಂ ಸರ್ಕಾರವನ್ನು ಹೊಂದುವಂಥದ್ದು. ಯಾವ ರೀತಿ ಸ್ವಯಂ ಸರ್ಕಾರ? ಬ್ರಿಟಿಷ್ ಸಾಮ್ರಾಜ್ಯದ ಒಳಗಡೆ ಇರ್ತಕ್ಕಂತಹ ಒಂದು ಸ್ವಯಂ ಸರ್ಕಾರವನ್ನ, ಸ್ವಯಂ ಆಡಳಿತವನ್ನ ಹೊಂದುವಂಥದ್ದು. ಪರ್ಮನೆಂಟ್ ಲೀಡರ್ಸ್ ಆರ್ ಬಾಲಗಂಗಾಧರ್ ತಿಲಕ್ ಅಂದ್ರೆ ಹೋಮ್ ರೂಲ್ ಚಳುವಳಿಯಲ್ಲಿ ನಾವು ಗುರುತಿಸಲ್ಪಟ್ಟಂತವ್ರು ಅಂದ್ರೆ ಪ್ರಮುಖವಾದಂತ ಲೀಡರ್ ಅಂದ್ರೆ ಬಾಲಗಂಗಾಧರ್ ತಿಲಕ್, ಅನಿಬೆಸೆಂಟ್ ಅವರು, GS ಕಪಾರ್ಡೆ ಅನ್ನುವಂಥವ್ರು, ಸರ್ S ಸುಬ್ರಹ್ಮಣ್ಯ ಅಯ್ಯರ್, ಜೋಸೆಫ್ ಬಾಟ್ಸೆಟ್ ಅಂಡ್ ಮೊಹಮ್ಮದ್ ಅಲಿ ಜಿನ್ನಾ. ಸೊ ದೀಸ್ ಆರ್ ದ ಲೀಡರ್ಸ್ ಇನ್ ಹೋಮ್ ರೂಲ್ ಮೂವ್ಮೆಂಟ್ಸ್. ಪ್ರೋಗ್ರಾಮ್ ಆಫ್ ಲೀಗ್ ಅಂದ್ರೆ ಲೀಗಿನ ಒಂದು ಕಾರ್ಯಕ್ರಮಗಳು. ಪ್ರಮೋಟಿಂಗ್ ಪೊಲಿಟಿಕಲ್ ಎಜುಕೇಶನ್ ಅಂಡ್ ಡಿಸ್ಕಷನ್ ಥ್ರೂ ಪಬ್ಲಿಕ್ ಮೀಟಿಂಗ್ ಅಂದ್ರೆ ರಾಜಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಪುನಶ್ಚೇತನಕ್ಕೆ ಅಥವಾ ಸಂಬಂಧಪಟ್ಟಂತೆ ಸಾರ್ವಜನಿಕ ಸಭೆಗಳ ಮೂಲಕವಾಗಿ ಅರಿವನ್ನ ಮೂಡಿಸುವಂಥದ್ದು. ಆರ್ಗನೈಸಿಂಗ್ ಲೈಬ್ರರೀಸ್ ಅಂಡ್ ರೀಡಿಂಗ್ ರೂಮ್ಸ್ ಕಂಟೈನಿಂಗ್ ಬುಕ್ಸ್ ಆನ್ ನ್ಯಾಷನಲ್ ಪಾಲಿಟಿಕ್ಸ್ ಅಂದ್ರೆ ಪುಸ್ತಕಗಳ ಸಂಗ್ರಹ ಅನ್ನುವಂಥದ್ದು, ರೀಡಿಂಗ್ ಪುಸ್ತಕಗಳನ್ನ ರೀಡಿಂಗ್ ರೂಮ್ ಅನ್ನು ಓದುವಂಥದ್ದು. ಕಂಟೈನ್ ಬುಕ್ಸ್ ಆನ್ ನ್ಯಾಷನಲ್ ಪಾಲಿಟಿಕ್ಸ್ ಅಂದ್ರೆ ರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕಗಳನ್ನ ಅಧ್ಯಯನವನ್ನು ಮಾಡುವಂಥದ್ದು. ಹೋಲ್ಡಿಂಗ್ಸ್ ಕಾನ್ಫರೆನ್ಸ್ ಅಂದ್ರೆ ಸಮ್ಮೇಳನಗಳ ಮೇಲೆ ಒಂದು ಹಿಡಿತವನ್ನ ಇಟ್ಟುಕೊಳ್ಳುವಂಥದ್ದು ಅಥವಾ ಸಮ್ಮೇಳನಗಳನ್ನ ಆಯೋಜಿಸುವಂಥದ್ದು ಅಂತೇಳಿ. ಆರ್ಗನೈಸಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ ಆನ್ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ ಶಿಕ್ಷಣವನ್ನ ಅಂದ್ರೆ ವಿದ್ಯಾರ್ಥಿಗಳಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವುದಕ್ಕೆ ಸಂಘಟನೆಯನ್ನ ಮಾಡುವಂಥದ್ದು ಅಥವಾ ಶಿಕ್ಷಣವನ್ನು ನೀಡುವಂಥದ್ದು. ಕ್ರೈಯಿಂಗ್ ಔಟ್ಗೆ ಪ್ರಾಪಗಂಡಾ ಥ್ರೂ ನ್ಯೂಸ್ ಪೇಪರ್ಸ್, ಪಾಂಪ್ಲೆಟ್ಸ್, ಪೋಸ್ಟರ್ಸ್, ಇಲ್ಲುಸ್ಟ್ರೇಟೆಡ್ ಪೋಸ್ಟ್ ಕಾರ್ಡ್ಸ್, ಪ್ಲೇಸ್, ರಿಲಿಜಿಯಸ್ ಸಾಂಗ್ಸ್ etc. ಅಂದ್ರೆ ಪತ್ರಿಕೆಗಳ ಮೂಲಕವಾಗಿ, ಪಾಂಪ್ಲೆಟ್ಗಳ ಮೂಲಕವಾಗಿ, ಪೋಸ್ಟರ್ಗಳ ಮೂಲಕವಾಗಿ, ಪೋಸ್ಟ್ ಕಾರ್ಡ್ಗಳ ಮೂಲಕವಾಗಿ, ಪ್ರದರ್ಶನಗಳ ಮೂಲಕವಾಗಿ ಮತ್ತೆ ಧಾರ್ಮಿಕ ಸಂಗೀತವನ್ನು ಆಡುವುದರ ಮೂಲಕವಾಗಿ ಈ ಒಂದು ಚಳುವಳಿಯನ್ನ ನಡೆಸುವಂಥದ್ದು ಅಂದ್ರೆ ಚಳುವಳಿಯನ್ನ ಕೊಂಡೊಯ್ತಕ್ಕಂಥದ್ದು ಅಥವಾ ಚಳುವಳಿಯನ್ನ ಪ್ರಚಾರ ಮಾಡುವಂಥದ್ದು. ಕಲೆಕ್ಟಿಂಗ್ ಫಂಡ್ಸ್ ಅಂದ್ರೆ ಈ ಚಳುವಳಿಯನ್ನ ಆಯೋಜಿಸುವುದಕ್ಕೆ ಹಣವನ್ನ ಅಂದ್ರೆ ನಿಧಿಯನ್ನ ಸಂಗ್ರಹಿಸುವಂಥದ್ದು. ಆರ್ಗನೈಸಿಂಗ್ ಸೋಷಿಯಲ್ ವರ್ಕ್
and participating in local government activities. ಅಂದ್ರೆ ಸಾಮಾಜಿಕ ಕಾರ್ಯಕ್ರಮಗಳ ಕೆಲಸಗಳ ಒಂದು ಸಂಘಟನೆ ಎನ್ನುವಂಥದ್ದು. ಪಾರ್ಟಿಸಿಪೇಟಿಂಗ್ ಇನ್ ಲೋಕಲ್ ಗವರ್ನಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಸ್ಥಳೀಯ ಸರ್ಕಾರಗಳೇನಿದಾವೆ ಆ ಸ್ಥಳೀಯ ಸರ್ಕಾರಗಳಲ್ಲಿ ಭಾಗವಹಿಸುವಂಥದ್ದು ಅನ್ನುವಂಥದ್ದು. ಇವಿಷ್ಟು ಸಹ ದೀಸ್ ಆರ್ ದ ಪ್ರೋಗ್ರಾಮ್ಸ್ ಆಫ್ ಲೀಗ್. ಅಂದ್ರೆ ಇವೆಲ್ಲವೂ ಸಹ ಲೀಗಿನ ಒಂದು ಕಾರ್ಯಕ್ರಮಗಳು ಆಗಿದ್ವು. ತಿಲಕ್ಸ್ ರೋಲ್ ಅಂದ್ರೆ ಲೀಗ್ ಚಳುವಳಿಯಲ್ಲಿ ಅಂದ್ರೆ ಹೋಮ್ ರೂಲ್ ಲೀಗಿನ ಚಳುವಳಿಯಲ್ಲಿ ತಿಲಕರ ಒಂದು ಪಾತ್ರ ಏನು? ತಿಲಕ್ಸ್ ರೋಲ್, ತಿಲಕರ ಪಾತ್ರ. ಸೆಟಪ್ ಇಸ್ ಇಂಡಿಯನ್ ಹೋಮ್ ರೂಲ್ ಲೀಗ್ ಇನ್ ಏಪ್ರಿಲ್ 1918. ಸೊ ಈ ಒಂದು 1916 ಸೊ ಈ ಒಂದು ಹೋಮ್ ರೂಲ್ ಲೀಗ್ ಅನ್ನ ಈ ಒಂದು ತಿಲಕ್ರವರು ಯಾವ ರೀತಿಯಲ್ಲಿ ಸಂಘಟಿಸಿದ್ರು ಅಥವಾ ಅದಕ್ಕೆ ಒಂದು ಸ್ಟ್ರಕ್ಚರ್ ಅನ್ನ ಅಥವಾ ಸೆಟಪ್ ಅನ್ನ ಮಾಡಿದ್ರು ಅಂತ ಹೇಳಿ. ಹೆಲ್ಡ್ ಈಸ್ ಫಸ್ಟ್ ಹೋಮ್ ರೂಲ್ ಮೀಟಿಂಗ್ ಅಟ್ ಬೆಳಗಾಂ. ಅಂದ್ರೆ ತಿಲಕ್ರವರು ಮೊದಲಿಗೆ ಬೆಳಗಾವಿಯಲ್ಲಿ ಹೋಮ್ ರೂಲ್ ಲೀಗಿನ ಒಂದು ಸಭೆಯನ್ನ ಆಯೋಜಿಸ್ತಾರೆ, ಸಭೆಯಲ್ಲಿ ಭಾಗವಹಿಸ್ತಾರೆ. ಪೂನಾ ವಾಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಹಿಸ್ ಲೀಗ್. ಅಂದ್ರೆ ಪೂನಾ ಸೊ ಈ ಒಂದು ಲೀಗಿನ ಅಂದ್ರೆ ತಿಲಕ್ರವರು ಆಯೋಜಿಸತಕ್ಕಂತಹ ಒಂದು ಲೀಗಿನ ಒಂದು ಹೆಡ್ ಕ್ವಾರ್ಟರ್ ಅಂದ್ರೆ ಮುಖ್ಯ ಕಚೇರಿ ಎನ್ನುವಂಥದ್ದು ಆಗಿತ್ತು, ಅದು ಮುಖ್ಯ ಸ್ಥಳ ಅಥವಾ ಕೇಂದ್ರ ಸ್ಥಳ ಅನ್ನುವಂಥದ್ದು ಆಗಿತ್ತು. ಹಿಸ್ ಲೀಗ್ ವಾಸ್ ಎ ರಿಸ್ಟ್ರಿಕ್ಟೆಡ್ ಟು ಮಹಾರಾಷ್ಟ್ರ ಎಕ್ಸ್ಕ್ಲೂಡಿಂಗ್ ಬಾಂಬೆ. ಅಂದ್ರೆ ಬಾಂಬೆಯನ್ನ ಹೊರತುಪಡಿಸಿದಂತೆ ಸೊ ಹಿಸ್ ಲೀಗ್ ವಾಸ್ ಎ ರಿಸ್ಟ್ರಿಕ್ಟೆಡ್ ಆಫ್ ಮಹಾರಾಷ್ಟ್ರದಲ್ಲಿ ಸೊ ರಿಸ್ಟ್ರಿಕ್ಟೆಡ್ ಆಗಿತ್ತು. ಕರ್ನಾಟಕ, ಸೆಂಟ್ರಲ್ ಪ್ರಾವಿನ್ಸ್ ಅಂಡ್ ಬೇರಾರ್. ಸೊ ಈ ಒಂದು ಪ್ರದೇಶಗಳಲ್ಲಿ ಅದು ಇತ್ತು. ಇಟ್ ಹ್ಯಾಸ್ 6 ಬ್ರಾಂಚಸ್. ಒಟ್ಟು ಸೊ ಈ ಒಂದು ಲೀಗು 6 ಕೇಂದ್ರಗಳನ್ನ ಅಂದ್ರೆ ಬ್ರಾಂಚಸ್ ಅಂದ್ರೆ ಕೇಂದ್ರಗಳನ್ನ 6 ಕೇಂದ್ರಗಳಲ್ಲಿ ಅದು ವಿಸ್ತಾರವಾಗಿತ್ತು. ದ ಡಿಮ್ಯಾಂಡ್ಸ್ ಇನ್ಕ್ಲೂಡೆಡ್ ಅಂದ್ರೆ ಅದರಲ್ಲಿ ಸೊ ಈ ಒಂದು ತಿಲಕ್ರವರು ಒತ್ತಾಯವನ್ನು ಸಹ ಮಾಡ್ತಾ ಇದ್ರು, ಅಂದ್ರೆ ಬೇಡಿಕೆಗಳನ್ನು ಸಹ ಇಡ್ತಾ ಇದ್ರು. ಸೊ ಈ ಒಂದು ಹೋಮ್ ರೂಲ್ ಚಳುವಳಿಯ ಮೂಲಕ ಅಥವಾ ಲೀಗಿನ ಮೂಲಕವಾಗಿ ತಿಲಕ್ರವರು ಏನು ಬೇಡಿಕೆಗಳನ್ನ ಇಟ್ಟಿದ್ರು ಅಥವಾ ಬೇಡಿಕೆಯನ್ನು ಒಳಗೊಂಡಿತ್ತು ಅಂದ್ರೆ ಸ್ವರಾಜ್ಯ, ಅಂದ್ರೆ ಸ್ವರಾಜ್ಯವನ್ನು ಅನ್ನುವಂಥದ್ದು. ಫಾರ್ಮೇಶನ್ ಆಫ್ ಎ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂದ್ರೆ ಭಾಷಾವಾರು ರಾಜ್ಯಗಳನ್ನ ರಚನೆ ಮಾಡಬೇಕು ಅನ್ನುವಂಥದ್ದು. ಎಜುಕೇಶನ್ ಇನ್ ದ ವರ್ನಕ್ಯುಲಾರ್ಸ್. ಸೊ ಎಲ್ಲ ವರ್ಗದವರಿಗೂ ಸಹ ಬಹುತೇಕವಾಗಿ ಸೊ ಈ ಒಂದು ಶಿಕ್ಷಣ ಅನ್ನುವಂಥದ್ದು ಲಭಿಸಬೇಕು, ಶಿಕ್ಷಣ ಅನ್ನುವಂಥದ್ದು ಬೇಕು ಅಂತಕ್ಕಂಥದ್ದು. ಈ ಬೆಸೆಂಟ್ ರೋಲ್ ಅಂದ್ರೆ ಲೀಗಿನಲ್ಲಿ ಅನಿ ಬೆಸೆಂಟ್ ಅವರ ಒಂದು ಪಾತ್ರ ಏನು, ಸೊ ಯಾವ ರೀತಿಯಾದಂತ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಿದ್ರೆ, ಸೆಟಪ್ ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ಇನ್ ಸೆಪ್ಟೆಂಬರ್ 1916 ಇನ್ ಮಡ್ರಾಸ್. ಸೊ ಈ ಒಂದು ಅನಿ ಬೆಸೆಂಟ್ ರವರು ಆಲ್ ಇಂಡಿಯಾ ಅಖಿಲ ಭಾರತ ಹೋಮ್ ರೂಲ್ ಲೀಗ್ ಅನ್ನ 1916 ಸೆಪ್ಟೆಂಬರ್ ತಿಂಗಳಲ್ಲಿ ಮದ್ರಾಸ್ನಲ್ಲಿ ಆರಂಭ ಮಾಡ್ತಾರೆ. ಸೊ ಬೆಸೆಂಟ್ ರವರು ಇಟ್ ಕವರ್ಡ್ ದ ರೆಸ್ಟ್ ಆಫ್ ಇಂಡಿಯಾ ಇನ್ಕ್ಲೂಡಿಂಗ್ ಬಾಂಬೆ. ಸೊ ಇದು ಒಟ್ಟಾರೆಯಾಗಿ ಸೊ ಬಾಂಬೆಯನ್ನು ಒಳಗೊಂಡಂತೆ ಸೊ ಭಾರತದಾದ್ಯಂತ ಸೊ ಈ ಒಂದು ಚಳುವಳಿಯನ್ನ ಸಂಘಟಿಸತಕ್ಕಂತಹ ಒಂದು ಕೆಲಸವನ್ನ ಬೆಸೆಂಟ್ ರವರು ಮಾಡ್ತಾರೆ. ಇಟ್ ಹ್ಯಾಡ್ 200 ಬ್ರಾಂಚಸ್ ಅಂದ್ರೆ 200 ಕೇಂದ್ರಗಳನ್ನ ಸೊ ಅಥವಾ ಬ್ರಾಂಚ್ಗಳನ್ನ ಈ ಲೀಗ್ ಅಂತಕ್ಕಂಥದ್ದು ಹೊಂದಿತ್ತು ಅಥವಾ 200 ಕೇಂದ್ರಗಳಿಗೆ ವಿಸ್ತರಿಸಲ್ಪಟ್ಟಿದ್ದು. ವಾಸ್ ಸ್ಲೋಲಿ ಆರ್ಗನೈಸ್ಡ್ ಆಸ್ ಕಂಪೇರ್ಡ್ ಟು ತಿಲಕ್ಸ್ ಲೀಗ್ಸ್. ಅಂದ್ರೆ ತಿಲಕ್ರವರಿಗೆ ಹೋಲಿಕೆ ಮಾಡಿದಾಗ ಸೊ ಬೆಸೆಂಟ್ ರವರು ಬಹಳ ಸೌಮ್ಯವಾಗಿ ಈ ಒಂದು ಹೋಮ್ ರೂಲ್ ಲೀಗಿನ ಸಂಘಟನೆಯನ್ನ ವಿಸ್ತರಿಸತಕ್ಕಂತಹ ಹೋಮ್ ರೂಲ್ ಲೀಗಿಗೆ ಸಂಘಟನೆ ಮಾಡತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಜಾರ್ಜ್ ಅರುಂಡಲೆ ವಾಸ್ ದ ಆರ್ಗನೈಸಿಂಗ್ ಸೆಕ್ರೆಟರಿ. ಸೊ ಈ ಒಂದು ಅರುಂಡಲೆ ಸೊ ಈ ಒಂದು ಗುಂಪಿನ ಸಂಘಟನೆಯನ್ನು ಮಾಡ್ತಾ ಇದ್ರು, ಅದರ ಕಾರ್ಯದರ್ಶಿ ಆಗಿದ್ರು. ಅಪಾರ್ಟ್ ಫ್ರಮ್ ಅರುಂಡಲೆ, the main work was done by
B.W. Kodai and C.P. Ramaswamy Iyer. ಸೊ ಇವಲ್ಲಿ ಅರುಂಡಲೆ ಸೊ ಇದರಲ್ಲಿ ಬಹಳ ಮುಖ್ಯವಾದಂತ ಕೆಲಸದಲ್ಲಿ ಅಂದ್ರೆ ಲೀಗಿನ ಸಂಘಟನೆಯಲ್ಲಿ ಮತ್ತು ಕಾರ್ಯದಲ್ಲಿ ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತಾ ಇದ್ರು. ಅವರ ಜೊತೆಯಲ್ಲಿ ಸೊ B.W. Kodai ಅಂಡ್ C.P. ರಾಮಸ್ವಾಮಿ ಅಯ್ಯರ್ ಅವರು ಸಹ ಇವರ ಜೊತೆಯಲ್ಲಿ ಪ್ರಮುಖವಾದಂತ ಪಾತ್ರವನ್ನ ವಹಿಸಿದ್ರು. She campaigned through her newspapers, ನ್ಯೂಸ್ ಇಂಡಿಯಾ ಅಂಡ್ ಕಾಮನ್ವೆಲ್ ಅಂದ್ರೆ ಕಾಮನ್ವೆಲ್ ಅನ್ನುವಂತಹ ಒಂದು ಪತ್ರಿಕೆಯನ್ನ ಆರಂಭ ಮಾಡಿ ಸೊ ಬಹುತೇಕವಾಗಿ ನ್ಯೂ ಇಂಡಿಯಾ, ಕಾಮನ್ವೆಲ್ ಅನ್ನುವಂತಹ ಒಂದು ಪತ್ರಿಕೆಗಳನ್ನ ಆರಂಭ ಮಾಡಿ ಆ ಪತ್ರಿಕೆಗಳಲ್ಲಿ ಸೊ ಈ ಒಂದು ಲೀಗಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಬ್ರಿಟಿಷ್ ಸರ್ಕಾರದಲ್ಲಿ ಲೀಗಿನ ಒಂದು ಪಾತ್ರ ಏನು ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ಚಳುವಳಿಯನ್ನ ಸಂಘಟಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಲೇಖನಗಳನ್ನ ಬರಿತಕ್ಕಂತಹ ಒಂದು ಕೆಲಸವನ್ನ ಬೆಸೆಂಟ್ ರವರು ಮಾಡ್ತಾ ಇದ್ರು. ಇಟ್ಸ್ ಫಾಲೋಡ್ ಲ್ಯಾಕ್ ಆಫ್ ಎಫೆಕ್ಟಿವ್ ಆರ್ಗನೈಸೇಷನ್ ಅಂದ್ರೆ ಬಹಳಷ್ಟು ಸಂಘಟನೆಯನ್ನ ಮಾಡಿದಂತ ಅಂದ್ರೆ ಪರಿಣಾಮಕಾರಿಯಾದಂತಹ ಒಂದು ಸಂಘಟನೆಯನ್ನ ಮಾಡಿದಂತಹ ಸೊ ಈ ಒಂದು ಲೀಗ್ ಆಗಿತ್ತು. ಅಂದ್ರೆ ಫಾಲೋಔಟ್ ಅಂದ್ರೆ ಇಟ್ಸ್ ಫಾಲೋಔಟ್ ಆಗ್ಲಿಕ್ಕೆ ಅಂದ್ರೆ ಲೀಗ್ ಅನ್ನುವಂಥದ್ದು ಬಹುತೇಕವಾಗಿ ಅಷ್ಟು ಇದಾಗ್ಲಿಕ್ಕೆ ಕಾರಣ ಕಮ್ಯುನಲ್ ರೈಟ್ಸ್ ವಿಟ್ನೆಸ್ ಡ್ಯೂರಿಂಗ್ 1718. ಸೊ ಕಮ್ಯುನಲ್ ರೈಟ್ಸ್ ವಿಟ್ನೆಸ್ ಡ್ಯೂರಿಂಗ್ ದ 1718. Annie Besant arrest was specified by the talk of reforms and Besant lease. ಅಂದ್ರೆ ಅನಿ ಬೆಸೆಂಟ್ ರವರನ್ನ ಅರೆಸ್ಟ್ ಮಾಡಿದ್ದು ಅಂದ್ರೆ ಅವರನ್ನ ಬಂಧಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿದ್ದು ಸಹ ಸೊ ಬಹುತೇಕವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸೊ ಲೀಗ್ ಅನ್ನುವಂಥದ್ದು ಸೊ ತನ್ನ ಪ್ರಭಾವವನ್ನ ಕುಂದುವುದಕ್ಕೆ ಕಾರಣ ಆಯ್ತು ಅಂತಕ್ಕಂಥ ನಾವು ಗಮನಿಸ್ತೀವಿ. Passive resistance by the extremists kept moderates away from activity of Home Rule League. Annie Besant was in two minds about the use of the league after the announcement of the reforms. ಅಂದ್ರೆ ಬೆಸೆಂಟ್ ರವರು ಒಂದು ದ್ವಂದ್ವ ನಿಲುವನ್ನ ಏನು ಹೊಂದಿದ್ರು ಅವರ ಸುಧಾರಣೆಗಳಲ್ಲಿ. ಸೊ ಅದು ಸಹ ಎಲ್ಲೋ ಒಂದು ಕಡೆಯಲ್ಲಿ ಅದು ಲೀಗ್ ಅನ್ನುವಂಥದ್ದು ಫಾಲೋಔಟ್ ಆಗ್ಲಿಕ್ಕೆ ಒಂದು ಅಂಶ ಆಗಿತ್ತು ಅಂತಕ್ಕಂಥದನ್ನ ನಾವು ಗಮನಿಸ್ತೀವಿ. ತಿಲಕ್ ಹ್ಯಾಡ್ ಟು ಗೋ ಅಬ್ರಾಡ್ ಟು ಇಂಗ್ಲೆಂಡ್. ತಿಲಕ್ ರವರು ಅಬ್ರಾಡ್ಗೆ ಇಂಗ್ಲೆಂಡಿನ ಅಬ್ರಾಡು ಮತ್ತು ಇಂಗ್ಲೆಂಡ್ಗೆ ಹೋಗಿದ್ದು. ಬೆಸೆಂಟ್ ವಾಸ್ ಅನೇಬಲ್ ಟು ಗಿವ್ ಎ ಪಾಸಿಟಿವ್ ಲೀಡ್ ಅಂಡ್ ದ ಮೂವ್ಮೆಂಟ್ ವಾಸ್ ಲೆಫ್ಟ್ ಲೀಡರ್ಶಿಪ್. ಅಂದ್ರೆ ಬೆಸೆಂಟ್ ರವರು ಬಹುತೇಕವಾಗಿ ಪಾಸಿಟಿವ್ ಆಗಿ ಇದನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೊಂಡೊಯ್ಯುವುದಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ತನ್ನ ಸ್ಥಗಿತತೆಯನ್ನ ಅಥವಾ ಒಂದು ರೀತಿಯಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಲ್ವೇನೋ ಅಂತ ಅನ್ಸುತ್ತೆ. ಗಾಂಧೀಸ್ ಫ್ರೆಶ್ ಅಪ್ರೋಚ್ ದ ಸ್ಟ್ರಗಲ್ ಫಾರ್ ಫ್ರೀಡಮ್ ವಾಸ್ ಗ್ಯಾದರಿಂಗ್ ಮೊಮೆಂಟಮ್ ಪುಶ್ಡ್ ಹೋಮ್ ರೂಲ್ ಮೂವ್ಮೆಂಟ್ ಇನ್ ಟು ದಿ ಸೈಡ್ ಲೈನ್ಸ್. ಅಂದ್ರೆ ಗಾಂಧೀಜಿಯವರು ರಾಷ್ಟ್ರೀಯ ಚಳುವಳಿಗೆ ಹೆಚ್ಚು ಮಹತ್ವ ನೀಡಿದ್ದರಿಂದಾಗಿ ಚಳವಳಿಯನ್ನು ಆರಂಭ ಮಾಡಿದ್ದರಿಂದಾಗಿ ಅಥವಾ ಸಂಘಟನೆಯನ್ನು ಮಾಡಿದ್ದರಿಂದಾಗಿ ಸೊ ಎಲ್ಲೋ ಒಂದು ಕಡೆಯಲ್ಲಿ ಹೋಮ್ ರೂಲ್ ಚಳುವಳಿ ಅನ್ನುವಂಥದ್ದು ಹೋಮ್ ರೂಲ್ ಮೂವ್ಮೆಂಟ್ ಅನ್ನುವಂಥದ್ದು ಸೈಡ್ ಲೈನ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಇನ್ 1920 ಗಾಂಧಿ ಅಕ್ಸೆಪ್ಟೆಡ್ ದ ಪ್ರೆಸಿಡೆಂಟ್ಶಿಪ್ ಆಫ್ ದ ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್. ಸೊ ಗಾಂಧೀಜಿಯವರು ಸೊ ಈ ಒಂದು ಅಕ್ಸೆಪ್ಟೆಡ್ ಪ್ರೆಸಿಡೆಂಟ್ಶಿಪ್ ಆಫ್ ದ ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ಅಂದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಸೊ ಈ ಒಂದು ಪ್ರೆಸಿಡೆಂಟ್ಶಿಪ್ ಅನ್ನ ಗಾಂಧೀಜಿಯವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಚೇಂಜ್ ದ ಆರ್ಗನೈಸ್ ನೇಮ್ ಟು ಸ್ವರಾಜ್ಯ ಸಭಾ. ಅಂದ್ರೆ ಹೋಮ್ ರೂಲ್ ಲೀಗ್ ಚಳುವಳಿಯ ಹೆಸರನ್ನ ಅಥವಾ ಸಂಘಟನೆಯನ್ನ ಸ್ವರಾಜ್ ಸಭಾ ಅನ್ನುವಂತಹ ಹೆಸರಿನಲ್ಲಿ ಬದಲಾವಣೆ ಮಾಡಿ ಹೋರಾಟವನ್ನ ಆರಂಭ ಮಾಡಿದ್ದು ಸಹ ಇದರ ಫಾಲೋಔಟ್ ಆಗ್ಲಿಕ್ಕೆ ಅಂದ್ರೆ ಅದು ಒಂದು ರೀತಿಯಲ್ಲಿ ಎಲ್ಲೋ ತನ್ನ ಮಹತ್ವವನ್ನ ಕಳೆದುಕೊಳ್ಳುವುದಕ್ಕೆ ಕಾರಣ ಆಯ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ದಿಸ್ ಇಸ್ ದ ಫ್ಯಾಕ್ಟ್ಸ್ ಆಫ್ ದ ಮೇನ್ ಇಂಡ್ಸ್ ಆಫ್ ದ league movement in India. So about the books, reference books uses the
So collect the informations. Thank you.